ನಮಸ್ಕಾರ ಗುರು, ಎಲ್ಲರಿಗೂ SMS ಚಾನಲ್ಗೆ ಸ್ವಾಗತ. ಇವತ್ತಂತೂ ನಮ್ಮ ಮಾರ್ಕೆಟು ಜಸ್ಟಲ್ಲಿ ಮಿಸ್ ಆಗಿದೆ. ಏನಂದರೆ ಒಂದು ಖುಷಿ ವಿಷಯ ಏನಂದರೆ 24,000 ಕೆಳಗೆ ಹೋಗಿಲ್ಲ ಇವತ್ತು ಮಾರ್ಕೆಟು. ಅದೊಂದೇ ಒಂದು ಖುಷಿ ವಿಚಾರ ಅನ್ಕೋಬೋದು. 0.66 ಎಂಡ್ ಆಗಿದೆ. ಆದರೆ ಜಾಸ್ತಿ ಬಿದ್ದಿರೋದು ಯಾವುದಂದರೆ ಬ್ಯಾಂಕ್ ನಿಫ್ಟಿ ಇವತ್ತು 1.15% ಬಿದ್ದೋಗಿದೆ. ಹತ್ತತ್ರ 670 ಪಾಯಿಂಟ್ಸ್ ಹತ್ತತ್ರ ಬಿದ್ದಿದೆ ಇವತ್ತು. ಅದು ಏನಕ್ಕೆ ಬಿದ್ದಿದೆ ಅಂದರೆ ಈ ಕ್ರೂಡ್ ಆಯಿಲ್ ಎಲ್ಲ ಪ್ರೈಸ್ ಜಾಸ್ತಿ ಆಗ್ತಿದೆಯಲ್ಲ, ಈ ಕ್ರೂಡ್ ಆಯಿಲ್ ಜಾಸ್ತಿ ಆಗ್ತಿದ್ರೆ ಏನಾಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದರೆ RBI ರೇಟ್ ಕಟ್ ಮಾಡೋಕ್ಕಾಗಲ್ಲ, ರೇಟ್ ಜಾಸ್ತಿನೇ ಮಾಡಬೇಕಾಗುತ್ತೆ. ಈ ಪ್ರೆಷರಲ್ಲಿ ಈ ಬ್ಯಾಂಕ್ ನಿಫ್ಟಿಲಿರೋ ಬ್ಯಾಂಕ್ಸ್ ಮೇಲೆಲ್ಲ ಜಾಸ್ತಿ ಸೆಲ್ ಆಫ್ ಆಗಿದೆ. ಈಗ RBI ಇನ್ಫ್ಲೇಷನ್ ಅಂತ ಜ್ಞಾಪಕ ಬಂತು. ಇಂಡಿಯಾದು ಇವತ್ತು WPI ಇನ್ಫ್ಲೇಷನ್ ಡೇಟಾ ಬಂದಿದೆ. ಅದೆಷ್ಟಂತ ಬಂದಿದೆ ಅಂದರೆ, ಹೋದ ಸರಿ ಬಂದುಬಿಟ್ಟು 9.68 ಇತ್ತು, ಆದರೆ ಈ ಸರಿ ಬಂದುಬಿಟ್ಟು 9.87 ಇದೆ. ಹೋದ ಸರಿಗಿಂತ ಜಾಸ್ತಿ. ಆದರೆ ಫೋರ್ಕಾಸ್ಟ್ ತುಂಬ ಕಮ್ಮಿ ಮಾಡಿದರು. ಫೋರ್ಕಾಸ್ಟ್ ಮಾಡಿದ್ದಕ್ಕಿಂತ ತುಂಬ ಜಾಸ್ತಿ ಬಂದಿದೆ. ಇದರಿಂದ ಎಫೆಕ್ಟ್ ಆಗಿದೆ. ಇದೆಲ್ಲ ಕಾಸಿಂದನೇ ಬ್ಯಾಂಕ್ ನಿಫ್ಟಿ ಬೀಳ್ತಿರೋದು. ಜೊತೆಗೆ ನಮ್ಮ ಕ್ರೂಡ್ ಆಯಿಲ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಗೋಲ್ಡು ಸಿಲ್ವರ್ ನೋಡೋಣ ಅಂತ ಬಂದರೆ, ಗೋಲ್ಡ್ ಬಂದುಬಿಟ್ಟು 2.4% ಮೇಲಿದೆ. ಜೊತೆಗೆ ಸಿಲ್ವರು ಅಷ್ಟೇ ಆಲ್ಮೋಸ್ಟ್ ಎರಡು ರಿಕವರಿ ಮಾಡ್ಕೋತಿದೆ. ಅಂದರೆ ರಿಕವರಿ ಅಂದರೆ ಇಲ್ಲಿಂದ ಮೇಲೋಗುತ್ತೆ ಅಂತ ಅಲ್ಲ, ಈಗ ಆನ್ ಟೈಮಿಗೆ ಸ್ವಲ್ಪ ರಿಕವರಿ ಆಗ್ತಿದೆ. ಇದು ಅಷ್ಟೇ 2.8% ಹತ್ತಿರ ರಿಕವರಿ ಆಗಿದೆ. ಈಗ ಜಿಯೋಪೊಲಿಟಿಕಲ್ ನ್ಯೂಸ್ ಬಗ್ಗೆ ನೋಡೋಂಗಿದ್ರೆ, ನಿನ್ನೆ ವಿಡಿಯೋದಲ್ಲಿ ಅಂದಂಗೆ ಟ್ರಂಪು ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಇದೆಯಲ್ಲ, ಸ್ಟ್ರೈಟ್ ಆಫ್ ಹಾರ್ಮುಜ್ ಮೇಲೆ ಒಂದು ಟೋಲ್ ಹಾಕಿ ಅದರಲ್ಲಿ ಚಾರ್ಜ್ ಮಾಡಬೇಕಂತ ಇದ್ದಾರೆ. ಇವರಿಬ್ಬರು ಜಗಳ ಅಂತೂ ಮುಗೀತಾನೆ ಇಲ್ಲ. ಜೊತೆಗೆ ಇದಕ್ಕೆ ಇರಾನ್ ಏನು ರಿಪ್ಲೈ ಮಾಡಿದೆ ಅಂದರೆ, ಟ್ರಂಪ್ ಏನಂದಿದ್ರು 20% ಹಾಕ್ತೀವಿ ಅಂತ. 20% ಟ್ಯಾಕ್ಸ್ ಪಾಸ್ ಆಗುತ್ತಲ್ಲ, ಯಾವ ಶಿಪ್ಪು ಕಾರ್ಗೋಸ್ ಎಲ್ಲ, ಅದ್ರ ಮೇಲೆ 20% ಟ್ಯಾರಿಫ್ ಹಾಕ್ತೀನಿ ಅಂತ. ಆದರೆ ಇರಾನ್ ಇಲ್ಲಿ ಏನಂತ ಅಂದಿದೆ ಅಂದರೆ, 20% ಟೂ ಮಚ್, ವಿ ವಿಲ್ ಬಿ ಫೇರ್. ಇರಾನ್ ಆನ್ ಟ್ರಂಪ್ ಆಲ್ಮೋಸ್ಟ್ ಫೀಸ್ ಡಿಮ್ಯಾಂಡ್. ಇವರಿಬ್ಬರು ಹುಚ್ಚನನ್ ಮಕ್ಕಳು. ನಿಜ ಅನ್ಬೇಕಂದ್ರೆ ಆಟ ಆಡ್ತಿದ್ದಾರೆ. ಎಷ್ಟು ಕಾಮಿಡಿಯಾಗಿ ಅಂತ ಇದ್ದಾರೆ ಅಂದರೆ, ಇವನಂತ ಇದ್ದಾನೆ 20% ನಾವು ಹಾಕ್ತೀವಿ ಅಂತ, ಇರಾನು ವಿ ವಿಲ್ ಬಿ ಫೇರ್ ಅಂತ. ಇಬ್ರಿಗೂ ಸ್ಟೇಟ್ ಆಫ್ ಹಾರ್ಮುಜ್ ಬೇಕು. ಇವರಿಬ್ಬರು ಒಂಥರ ಆಟ ಆಡ್ತಾನೆ ಇದ್ದಾರೆ. ನೋಡಬೇಕು ಮುಂದೆ ಏನಾಗುತ್ತೆ ಅಂತ. ಇವ್ರಿಗೆ ಏನು ಮಾಡ್ಬೇಕಂದ್ರೆ, ನಮ್ಮ ಇಂಡಿಯಾ ಹತ್ರ ಇದೆಯಲ್ಲ ಸ್ಟೇಟ್ ಆಫ್ ಮಲೈಕ, ಅದರಲ್ಲೂ ಈ ಟ್ಯಾಕ್ಸ್ ಹಾಕಿದ್ರೆ ಇವ್ರಿಗೆ ಅವಾಗ ಬುದ್ಧಿ ಬರುತ್ತೆ. ಇವರು ಅಲ್ಲಿರೋದು ಇವ್ರ ಹತ್ರ ರಿಸೋರ್ಸಸ್ ಇದೆ ಅಂತ ಈ ಥರ ಎಲ್ಲ ಆಟ ಆಡಬಾರ್ದು. ಏನಾದರೂ ಈಗ ಯಾಕೆ ಅಂದರೆ ಬೇರೆ ಕಂಟ್ರೀಸಿಗೆಲ್ಲ ತೊಂದರೆ ಆಗ್ತಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಜೊತೆಗೆ ಟ್ರಂಪ್ ಏನಂತ ಅಂದಿದ್ದಾರೆ ಅಂದರೆ, ಟ್ರಂಪ್ ಸೇಸ್ US ವಿಲ್ ಬಿಕಮ್ ಗಾರ್ಡಿಯನ್ ಆಫ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಆ್ಯಂಡ್ ಕಲೆಕ್ಟ್ ಟೋಲ್. ಇವ್ರು ಏನಾರು ಅಂದ್ಕೊಳ್ಳಿ, ನಿಜವಾಗ್ಲೂ ಡ್ರಾಮಾ ಆಗಿಬಿಟ್ಟಿದೆ ಇವ್ರದ್ದು, ಗಾರ್ಡಿಯನ್ ಅಂತ. ಜೊತೆಗೆ ನಮ್ಮ ಟ್ರಂಪ್ ಅವ್ರು ಏನಂತ ಅಂದಿದ್ದಾರೆ ಅಂದರೆ, US ಮತ್ತೆ ನೇವಲ್ ಬ್ಲಾಕೇಡ್ ಆಗ್ತಾರತ್ತೆ. ಆ ಕಡೆಯಿಂದ ನಮ್ಮದು ಸ್ಟ್ರೈಟ್ ಆಫ್ ಹಾರ್ಮುಜು, ಇಲ್ಲಿಂದ ನಮ್ಮದು, ಇವರು ಇರಾನ್ ಅವ್ರು ನಮ್ಮದು ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂತ ಕಿತ್ತಾಡ್ತಾ ಇದ್ದಾರೆ. ನೋಡಿದ್ರೆ ಇವರಿಬ್ರು ಕಿತ್ತಾಡ್ದಲ್ಲಿ ಸಣ್ಣ ಮಕ್ಕಳು ತೊಂದರೆ ಆಗ್ತಾಯಿದೆ ಅಂದರೆ ಇಡೀ ದೇಶಕ್ಕೆ ತೊಂದರೆ ಆಗ್ತಿದೆ. ಜೊತೆಗೆ ಇದರಿಂದ ಈ ಬ್ಲಾಕೆಟಿಂದ ಏನಾಗಿದೆ ಅಂದರೆ, ಡಚ್ದು ಒಂದು ಟ್ಯಾಂಕರ್ ಇತ್ತು, ಆ ಟ್ಯಾಂಕರು ಪಾಸ್ ಆಗ್ತಿತ್ತು ಸ್ಟ್ರೈಟ್ ಆಫ್ ಹಾರ್ಮುಜಲ್ಲಿ. ಆ ಟ್ಯಾಂಕರ್ ಮೇಲೆ ಏನಾಗಿದೆ, ಇರಾನು ಅಟ್ಯಾಕ್ ಮಾಡಿದೆ ಆ ವೆಸಲಲ್ಲಿ. ಅದು ಅರೇಬಿಯನ್ ಸಿಯಲ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜಿಂದ ಪಾಸ್ ಆಗ್ತಾಯಿತ್ತು, ಅದನ್ನು ಅಟ್ಯಾಕ್ ಮಾಡಿದ್ದಾರೆ ಇವರು. ಜೊತೆಗೆ ಇರಾನ್ ಮೇಲೆ US ಇವತ್ತಿನ್ನೂ ಫ್ರೆಶ್ ಸ್ಟ್ರೈಕ್ ಮಾಡಿದ್ದಾರೆ. ಇದಂತೂ ಇರಾನಿಗೆ ನಿಜವಾಗ್ಲೂ ಅನ್ಬೇಕು, ಅವ್ರು ಕಾಮಿಡಿಗೆ ತಗೋತಾ ಇದ್ದಾರೆ. ಆದರೆ ಅವ್ರ ದೇಶಕ್ಕೆ ಎಷ್ಟು ಎಫೆಕ್ಟ್ ಆಗ್ತಿದೆ ಗೊತ್ತಾ? ಯಾಕೆ ಅಂದರೆ ಇಲ್ಲಿ ನೋಡ್ಬೋದು, ಆ ಮಿಸೈಲ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಯಲ್ಲ ಫೋಟೋ, ಮಿಸೈಲ್ ಲಾಂಚ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಅವರ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಮಾಡ್ತಾಯಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಮಾಡಿದ್ರೆ ಅವರು ಅಲ್ಲಿಂದ ರಿಕವರ್ ಆಗೋವಷ್ಟರಲ್ಲಿ ನಿಜವಾಗ್ಲೂ ತುಂಬ ಟೈಮ್ ತೊಗೊಳುತ್ತೆ. ತುಂಬ ಟೈಮ್ ತೊಗೊಂಡ್ರು ಇವರು ಅದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರಲ್ಲ, ವಾರ್ ಮುಗ್ದಾದ್ಮೇಲೆ ನಮಗೆ ದುಡ್ಡು ಬೇಕೇ ಬೇಕು ಅಂತ ಎಲ್ಲ ಅಂತ ಇದ್ದಾರಲ್ಲ. ಇದೇ ಥರ ಇನ್ಫ್ರಾಸ್ಟ್ರಕ್ಚರ್ ಅವ್ರದ್ದೇನಾದ್ರು ಇನ್ನೂ ಹಾಳಾಗಿ ಹೋಗ್ತಾ ಇದ್ರೆ ನಿಜವಾಗ್ಲೂ ಅಂತೀನಿ, ವಾರು ಬೇರೆ ಸಿಚುವೇಶನ್ಗೆ ಹೋಗುತ್ತೆ. ಅಲ್ಲಿಂದ ವಾಪಸ್ ಬರೋ ಚಾನ್ಸು ಇರೋಲ್ಲ.
ಆಲ್ಮೋಸ್ಟ್ ರಷ್ಯಾ ಉಕ್ರೇನ್ ವಾರು 4 ವರ್ಷದಿಂದ ಆಗ್ತಿದೆಯಲ್ಲ, ಅದೇ ಥರ ಇದನ್ನು ಕಂಟಿನ್ಯೂ ಆಗಿಬಿಟ್ರೆ ಅದನ್ನು ಆಗ್ಬೋದು ಅನ್ನೋಕ್ಕಾಗಲ್ಲ. ಆಗಬಾರ್ದು ಅಂತ ನಾವು ಬೆಳ್ಕೊತೀವಿ, ನೋಡೋಣ ಏನಾಗುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.